ಇನ್ನು ಹೊಸ ವರ್ಷಾಚರಣೆಗೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ನಾಳೆ ಇಷ್ಟೊತ್ತಿಗೆಲ್ಲ ಜನ ನ್ಯೂ ಇಯರ್ ಮೋಡ್ ಹೊಟ್ಟೋಗ್ಬಿಟ್ಟಿರ್ತಾರೆ. ಬೆಂಗಳೂರಿನಲ್ಲಂತೂ ಇನ್ನೂ ಜೋರು. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆಗೆ ಸಿದ್ಧವಾಗ್ತಾ ಇದೆ ಬೆಂಗಳೂರು. ಎಂ ಜಿ ರೋಡ್ನಲ್ಲಂತೂ ಹೊಸ ವರ್ಷ ಸ್ವಾಗತ ಮಾಡೋದಕ್ಕೆ ಸಕಲ ಸಿದ್ಧತೆ ಆಗೋಗಿದೆ. ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ಭರದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಭದ್ರತೆಗಾಗಿ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ರಸ್ತೆಯುದ್ದಕ್ಕೂ ಲೈಟಿಂಗ್ ವ್ಯವಸ್ಥೆ, ವಾಚ್ ಟವರ್ಸನ್ನು ನಿರ್ಮಾಣ ಮಾಡಿದ್ದಾರೆ. ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚು CCTVಯನ್ನು ಅಳವಡಿಕೆ ಮಾಡಿದ್ದಾರೆ. ಕಳೆದ ಬಾರಿಗಿಂತಲೂ ಈ ಸಲ ಹೆಚ್ಚು ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಪೊಲೀಸರೇ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ ಹಾಗೆ ನೋಡೋಕೆ ಹೋದರೆ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಇದೆಲ್ಲವನ್ನ ಮಾಡೇ ಮಾಡ್ತಾರೆ. ಆದರೆ ಕಿರಿಕ್ ಮಾಡಬೇಕು ಅಂತಲೇ ಕೆಲ ಪುಂಡರು ಬ್ರಿಗೇಡ್ ರೋಡ್, ಎಂ ಜಿ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟಿಗೆ ಬರ್ತಾರೆ. ಎಲ್ಲ ಕುಡಿದು ನಶೆನಲ್ಲಿ ಇರ್ತಾರೆ, ಬೇಕು ಅಂತ ಗಲಾಟೆ ಮಾಡ್ತಾರೆ. ಬಟ್ ಅಂಥವ್ರ ವಿರುದ್ಧ ಯಾವುದೇ ಕಾರಣಕ್ಕೂ ಕರುಣೆ ತೋರಿಸಲ್ಲ ಅಂತ ಕಮಿಷನರ್ ಹೇಳಿದ್ದಾರೆ. ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತಲೂ ಹೇಳಿದ್ದಾರೆ. ಬಟ್ ಅದನ್ನು ಬಿಟ್ಟು ಶಾಂತಿಯುತವಾಗಿ ನಾನು ಸೆಲೆಬ್ರೇಟ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತೀನಿ ಅಂದರೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೇನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನೀವು ಹೋಗೋದು, ಸೆಲೆಬ್ರೇಟ್ ಮಾಡೋದು, ಎಂಜಾಯ್ ಮಾಡೋದು, ಆಯಿತಾ, ನೀವು ಕ್ಯಾಬ್ ಗೀಬ್ ಏನಾದ್ರು ಬುಕ್ ಮಾಡ್ಕೊಂಡು ವಾಪಸ್ ಮನೆಗೆ ಬರೋದು, ಹೀಗೆಲ್ಲ ಮಾಡ್ತೀವಿ ಅಂತಂದರೆ ಯಾವುದೇ ಅಡ್ಡಿಗಳಿಲ್ಲ. ನಾಳೆ ರಾತ್ರಿ ಯಾವುದೇ ಬೆಂಗಳೂರಿನ ಫ್ಲೈಓವರ್ಗಳು ಓಪನ್ ಇರಲ್ಲ ಎಕ್ಸೆಪ್ಟ್ ಏರ್ಪೋರ್ಟ್ ರೋಡು. ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ರಾತ್ರಿನೇ ಕ್ಲೋಸ್ ಮಾಡ್ತಾರೆ, ಮತ್ತು ಬೆಳಗಿನ ಜಾವ ತನಕ ಇರಲ್ಲ. ಇದೆಲ್ಲ ವಿಚಾರಗಳನ್ನ ತಿಳ್ಕೊಂಡು ನೀವು ಕೂಡ ರೆಸ್ಪಾನ್ಸಿಬಲ್ ಆಗಿ ಬಂದು ಸೆಲೆಬ್ರೇಟ್ ಮಾಡ್ಕೊಂಡು ಹೋಗೋದಾದರೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಹಾಗೆ ನೋಡೋಕ್ಕೋದ್ರೆ ಪೊಲೀಸರು ನಿಮ್ಮ ಸಹಾಯಕ್ಕೆ ಇರೋದು, ನಿಮ್ಮ ಒಳ್ಳೆಯದಕ್ಕೆ ಇರೋದು, ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆ ಬೆಂಗಳೂರಿನಲ್ಲಂತೂ ಬಹಳ ಜೋರಾಗಿ ನಡೆಯುತ್ತೆ. ಎಂ ಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಜೊತೆಗೆ ಇಂದಿರಾನಗರ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಹೊಸ ವರ್ಷಾಚರಣೆಗೆ ಸಿದ್ಧತೆ ಮತ್ತು ಭದ್ರತೆ ಏನು ಮಾಹಿತಿ ಇದೆ? ಅರವಿಂದ್, ಗಮನಿಸ್ತಾ ಇದ್ದೀನಿ ನಾನು ಎಂ ಜಿ ರೋಡ್ನಲ್ಲಿ ಇರುವಂಥ ಪಬ್ ಒಳಭಾಗದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಎಂ ಜಿ ರೋಡ್ನಲ್ಲಿ ಈಗಾಗಲೇ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದಿರುವಂಥದ್ದು. ಪ್ರತಿ ಪಬ್ಗಳಿಗೂ ಕೂಡ ವಿಸಿಟನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರೀಕ್ಷೆ ಇರುವಂಥದ್ದು. ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಮುಖ್ಯವಾಗಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಷ್ಟು ಘಟನೆಗಳೇನಿತ್ತು ಅವು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಗಳನ್ನು ಮಾಡಿಕೊಳ್ಳಿ, ಜೊತೆಗೆ ಕ್ರಮಗಳನ್ನು ವಹಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಇಲಾಖೆಗಳಿಗೆ ಒಂದಷ್ಟು ಸೂಕ್ತ ಕಟ್ಟುನಿಟ್ಟಿನ ಆದೇಶಗಳನ್ನು, ಜೊತೆಗೆ ಇವೆಲ್ಲವನ್ನು ಕೂಡ ಮಾಡಲೇಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ಕೊಟ್ಟಿತ್ತು. ಸೊ ಅದೇ ಕಾರಣಕ್ಕಾಗಿ ಈಗ ನಾಳೆ ರಾತ್ರಿಯಿಂದಲೇ ಶುರುವಾಗುವಂಥ ಸೆಲೆಬ್ರೇಷನ್ಗಳೆಲ್ಲವೂ ಕೂಡ ಏನಿರುತ್ತೆ ಅದಕ್ಕೆ ಬರುವಂಥವ್ರು ಜನರಿಗೆ, ಜೊತೆಗೆ ಇಲ್ಲಿರುವಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಬಾರ್ದು, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಬರದ ಸಿದ್ಧತೆಗಳು, ಭದ್ರತೆಗಳೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಮೂಲೆ ಮೂಲೆ ಇಂಚನ್ನು ಕೂಡ ಪ್ರತಿ ಅಂಗಡಿಗಳು, ಇಲ್ಲಿನ ಎಂ ಜಿ ರೋಡ್ನಲ್ಲಿರುವಂಥ ಪಬ್ಗಳೇನಿದೆ ಎಲ್ಲದಕ್ಕೂ ಕೂಡ ವಿಸಿಟನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಸದ್ಯ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇರುವಂಥದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ಇಡೀ ಎಂ ಜಿ ರೋಡ್ ಏನಿದೆ, ಇಡೀ ಎಂ ಜಿ ರೋಡ್ನಲ್ಲೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣು, CC ಕ್ಯಾಮ್ರಾಗಳ ಹದ್ದಿನ ಕಣ್ಣನ್ನು ಹಾಕೋದ್ರ ಮುಖಾಂತರವಾಗಿ ಎಲ್ಲೂ ಕೂಡ ಯಾರು ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡಬಾರ್ದು, ಅಂಥವ್ರು ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲೂ ಕೂಡ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಲ್ಲಿ ಮುಂದಾಗಿದೆ. ಈಗಾಗಲೇ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಮನಿಸ್ತಾ ಇದ್ರಿ ಎಂ ಜಿ ರೋಡ್ನ ಟಾಪ್ ವಿಜುವಲ್ಸ್ ಏನಿದೆ ಅದನ್ನು ನೀವು ಗಮನಿಸ್ತಾ ಇರುವಂಥದ್ದು. ಎರಡೂ ಬದಿಗಳಲ್ಲೂ ಕೂಡ ಸದ್ಯ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬ್ರಿಗೇಡ್ ರೋಡ್ ಎಂಟ್ರಿ ಏನಿದೆ, ಇದು ಬ್ರಿಗೇಡ್ ರೋಡ್ನ ರಸ್ತೆ. ಬ್ರಿಗೇಡ್ ರೋಡ್ಗೆ ಕೇವಲ ಎಂಟ್ರಿ ಮಾತ್ರ ಇರುತ್ತೆ. ಬ್ರಿಗೇಡ್ ರೋಡ್ ಅಂತ್ಯದಲ್ಲಿ ಎಕ್ಸಿಟ್. ಒಂದು ಕಡೆಯಿಂದ ಹೋದಂಥವ್ರು ಮತ್ತೆ ಅದೇ ರೂಟಲ್ಲಿ ವಾಪಸ್ ಬರೋದಕ್ಕೆ ಅವಕಾಶಗಳು ಇರೋದಿಲ್ಲ. ಬಂದಂಥವ್ರು ನೇರವಾಗಿ ಎಕ್ಸಿಟ್ ಪಾಯಿಂಟ್ನಲ್ಲಿ ಮಾತ್ರ ಆಚೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಈ ಮುಖಾಂತರವಾಗಿ ಬರುವಂಥ ಲಕ್ಷಾಂತರ ಸಂಖ್ಯೆಯ ಜನ ಏನಿರ್ತಾರೆ, ಸೇರುವ ನಿರೀಕ್ಷೆ ಏನಿದೆ, ಅವರಿಗೆ ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೂಲೆ ಮೂಲೆಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚುವರಿ CCTVಗಳನ್ನು ಅಳವಡಿಕೆ ಮಾಡೋದ್ರ ಜೊತೆಗೆ ವಾಚ್ ಟವರ್ಸ್ಗಳನ್ನು ಕೂಡ ಈ ಬಾರಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡೋದ್ರ ಮುಖಾಂತರವಾಗಿ ಎಲ್ಲರ ಮೇಲೂ ಕೂಡ ಭಾಳ ಸೂಕ್ಷ್ಮವಾದಂಥ ಗಮನವನ್ನು ಇಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈ ಎಲ್ಲ ವ್ಯವಸ್ಥೆಗಳನ್ನು ಎಂ ಜಿ ರೋಡ್ನಲ್ಲಿ ಸದ್ಯ ಮಾಡಿಕೊಂಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬೆಂಗಳೂರಿಗರಿಗೆ ಇವೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಸೆಲೆಬ್ರೇಷನ್ ಹೇಗಾಗುತ್ತೆ, ಏನು ಎತ್ತ ಅಂತ. ಕೆಲವರು ಹೊರಗಡೆಯಿಂದ ಬಂದವರು ಅತಿರೇಕದ ವರ್ತನೆ ತೋರ್ತಾರೆ. ಅಂಥವ್ರಿಗೆ ಪೊಲೀಸರು ಬಿಸಿ ಮುಟ್ಟಿಸೋದಕ್ಕೆ ರೆಡಿಯಾಗಿದ್ದಾರೆ. ಅದನ್ನು ಹೊರತುಪಡಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಅದ್ಭುತವಾದಂತಹ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಯಾಕೆಂತಂದರೆ ಒಂದು ಕಡೆ ಬಿಸ್ನೆಸ್ಸು ಜೋರಾಗಿ ನಡೆಯುತ್ತೆ, ಮತ್ತೊಂದು ಕಡೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಲ್ಲ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ. ಆ ನಿಟ್ಟಿನಲ್ಲಿ ಈಗ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ.